ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿ. ಇವತ್ತಿನ ರೆಸಿಪಿ ಮಟನ್ ಸಾರು. ಬನ್ನಿ, ಇವಾಗ ನಮಗೆ ಮಟನ್ ಮಾಡೋದಕ್ಕೆ ಮೊದಲಿಗೆ ಮಟನ್ ಬೇಕು. ನಾನು ಅರ್ಧ kg ಮಟನ್ ತೊಗೊಂಡಿದ್ದೀನಿ. ನಂತರ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದ ಈರುಳ್ಳಿ, ನಂತರ ಒಗ್ಗರಣೆಗೆ ಈರುಳ್ಳಿ, ನಂತರ ಕೊಬ್ಬರಿ, ಧನಿಯಾ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ ಮತ್ತು ಟೊಮೆಟೊ ಇದನ್ನ ತೊಗೊಂಡಿದ್ದೀನಿ. ನಂತರ ನಾವು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಇವಾಗ ಮಟನ್ನ ಚೆನ್ನಾಗಿ ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ತೊಗೊಂಡಿದ್ದೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಹಾಕ್ಬೇಕು. ಇವಾಗ ನಾವು ಇದಕ್ಕೆ ಅರಿಶಿನ ಪುಡಿ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇವಾಗ ನಾನು ಮಟನ್ ಬೇಯಿಸೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನಾನು ಒಂದು 5-6 ಸೀಟಿಯನ್ನು ಹೊಡೆಸ್ಕೊಂಡೆ. ಅದು ಮಟನ್ ಎಳೆದಾಗಿದ್ದರೆ ಬೇಗ ಕುದೀತೈತಿ. ನಂತರ ಅದು ಸ್ವಲ್ಪ ಬಲ್ತಿದ್ದು ಹಾಗೆಲ್ಲ ಇರ್ತದಲ್ಲ, ಅದು ಒಂದು 8-10 ಸೀಟಿ ಆದ್ರೂ ಕುದಿಯೋದಿಲ್ಲ. ಅದು ಮಟನ್ ಮೇಲೆ ಡಿಪೆಂಡ್ ಆಗ್ತೈತಿ. ಇವಾಗ ನಾನು ಮಸಾಲೆಗೆ ಅಂತ ಟೊಮೆಟೊ, ಈರುಳ್ಳಿ, ಕೊಬ್ಬರಿ ಮತ್ತು ಧನಿಯಾ, ಚಕ್ಕೆ, ಲವಂಗ ಅದನ್ನೆಲ್ಲ ನಾನು ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊತೀನಿ. ಈ ಟೈಮಲ್ಲಿ ನಾವು ಮಸಾಲೆ ಪುಡಿಗಳು, ಖಾರದ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಮಟನ್ ಮಸಾಲ ಇವನ್ನ ಈ ಟೈಮಲ್ಲಿ ನಾವು ಕುದಿತಾ ಇರುವಾಗ ಹಾಕಬೇಕು. ಇವೆಲ್ಲ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ನಾವು.
ಇದಕ್ಕೆ ನೀರು ಹಾಕ್ಬೇಕು ನಾವು. ಮಸಾಲೆ ರುಬ್ಕೊಂಡಿರ್ತಲ್ಲ ಅದು ಜಾರ್ನಾಗ ನೀರು ಹಾಕ್ಬೇಕು. ಎಷ್ಟು ನೀರು ಬೇಕೋ ಅಷ್ಟು ನಾವು ನೀರು ಮಾಡ್ಕೋಬೋದು. ಬೇಕಂದ್ರೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು. ಇದು ಆಮೇಲೆ ಸ್ವಲ್ಪ ಕುದ ನಂತರ ಗಟ್ಟಿ ಆಗ್ತೈತೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ.